ಸುನಿಲ್ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಕಂಪ್ಲೀಟ್ ಅನಾಲಿಸಿಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ಪೊಲೀಸ್ ನೇಮಕಾತಿ ಪರೀಕ್ಷೆಯ ಒಂದು ದಿನಾಂಕ ಗೊತ್ತುಪಡಿಸಲಾಗಿದೆ. ಸೆಪ್ಟೆಂಬರ್ 20ಕ್ಕೆ ಆರಂಭವಾಗುತ್ತೆ. ಸೊ ಇದು ಮುಂದಿನ ಹಂತಗಳಲ್ಲೂ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ಕೊನೆಯ ಹಂತದ ಒಂದು ತಯಾರಿ ಹೇಗಿರಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಹಾಗೂ ಒಂದು ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಅದು ಒಂದು ಹಳೆಯ ಪ್ರಶ್ನೆಗಳ ಆಧಾರದ ಮೇಲೆ ಒಂದು ವೈಜ್ಞಾನಿಕವಾದ ವಿಶ್ಲೇಷಣೆ ಮುಖಾಂತರವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದ್ರ ಮುಖಾಂತರವಾಗಿ ನೀವು ಇನ್ನು ಯಾವ ಭಾಗದಲ್ಲಿ ಹೆಚ್ಚು ಅಧ್ಯಯನ ಮಾಡಬೇಕು, ಹೇಗೆ ಅಧ್ಯಯನ ಮಾಡಬೇಕು ಅಂಥೇಳಿ ಒಂದು ಐಡಿಯಾ ಸಿಗ್ಬೋದು ಅಂದ್ಕೊಳ್ತೀನಿ. ಸೊ ನನ್ನ ಹೆಸರು ಸುನೀಲ್ ಕುಮಾರ್ ಎಸ್ ಬಿ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ನಾನು ಹಲವಾರು ಹುದ್ದೆಗಳಿಗೆ ಆಯ್ಕೆಗೊಂಡಿದ್ದೇನೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಅನುಭವ ನನಗೆ ಹಲವಾರು ವರ್ಷಗಳ ಒಂದು ಅನುಭವ ಇದೆ. ಹೇಗೆ ಅಧ್ಯಯನ ಮಾಡಬೇಕು, 2019ರಲ್ಲಿ ನಡೆಸಲಾದ 6 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ಸಂಪೂರ್ಣ ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ತಾ ಹೋಗ್ತೀನಿ. ಯಾಕಂದರೆ ತುಂಬ ಹಳೆಯಿಂದ ನಾನು ಪ್ರಶ್ನೆಗಳನ್ನೇನು ತೆಗೆದುಕೊಂಡಿಲ್ಲ. ಯಾಕಂದರೆ ಟ್ರೆಂಡ್ ಅನಾಲಿಸಿಸ್ ಅಂತ ಹೇಳಿದ್ರೆ ಲೇಟೆಸ್ಟ್ ಇಯರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡ್ಕೊಳ್ಳೋದು 2002ರಿಂದ ಆರಂಭ ಆಯಿತು. 2002ರಿಂದ ಇಲ್ಲಿವರೆಗೂ 2019 ಹಲವಾರು ಪರೀಕ್ಷೆಗಳು ನಡೆದಿದೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ನಾನು 2019ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಗಳು ಅದು 6 ಎಕ್ಸಾಮಿನೇಷನ್ ನಡೆದಿದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ಅದನ್ನು ನೋಡ್ತಾ ಹೋಗೋಣ. ಜೊತೆಗೆ 2002ರಿಂದ 2019ರವರೆಗೂ 30%ಕ್ಕೂ ಹೆಚ್ಚು ಪ್ರಶ್ನೆಗಳ ಪರಿಕಲ್ಪನೆಗಳು ಪುನರಾವರ್ತನೆ ಆಗಿದೆ. ಇಲ್ಲಿ ಪರಿಕಲ್ಪನೆಗಳು ಅಂತ ಹೇಳ್ತೀನಿ. ಅಂತ ಹೇಳಿದ್ರೆ ಆ ಆಪ್ಷನಲ್ ಕೊಟ್ಟಿರುವಂಥದ್ದು ಪ್ರಶ್ನೆ ಆಗಿದೆ, ಪ್ರಶ್ನೆಯಲ್ಲಿರೋದು ಆಪ್ಷನ್ ಆಗಿದೆ ಅಂತ ಹೇಳಿದ್ರೆ ಅದೇ ನೀವು ಪ್ರಶ್ನೆ ಪತ್ರಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸೋದ್ರೆ ಹೆಚ್ಚಿನ 25%ಕ್ಕೂ ಹೆಚ್ಚು ಪ್ರಶ್ನೆಗಳು ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಹೋಗುತ್ತೆ. ನಂತರ ಪೊಲೀಸ್ ಇಲಾಖೆಯವರು ನಡೆಸುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಗಳ ಒಂದು ಸಂಪೂರ್ಣ ಅಧ್ಯಯನ ಮಾಡೋದು ಬಹುಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ. ಯಾಕಂದರೆ ಅವೆರಡೂ ಸಹ ಒಂದೇ ಇಲಾಖೆಯವರು ಮಾಡೋದ್ರಿಂದ ಒಂದು ರೀತಿಯ ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಹೋಗುತ್ತೆ. ಅದಲ್ಲದೆ SDA, FDA ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಅಧ್ಯಯನ ಮಾಡಿದ್ರೆ ನಿಮಗೆ ಇದು ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮಾದರಿ ಪರೀಕ್ಷೆಗಳು, ಮಾಕ್ ಟೆಸ್ಟ್ ಅಥವಾ ಅಣುಕು ಪರೀಕ್ಷೆಗಳನ್ನು ಸಹ ನೀವು ಫೇಸ್ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೆಳಗೆ ಕಾಣುವ ಬಟನ್ ನಮ್ಮ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಪರೀಕ್ಷೆ ನೀವು ಅಧ್ಯಯನ ಮಾಡಬೇಕಾದ್ರೆ 2 ಬಹುಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಒಂದು ಪಠ್ಯಕ್ರಮ, ಇನ್ನೊಂದು ಹಳೆ ಪ್ರಶ್ನೆ ಪತ್ರಿಕೆ. ಇವೆರಡನ್ನು ಪ್ರಮುಖವಾಗಿ ಅಧ್ಯಯನ ಮಾಡಿದ ಮೇಲೆ ನೀವು ರೆಫರೆನ್ಸ್ ಬುಕ್ಗಳಿಗೆ ಹೋಗ್ಬೋದು. ಆಗ ನೀವು ಆ ಬುಕ್ಗಳಲ್ಲಿ ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಇದೇ ನಿಮಗೆ ಕ್ಲಿಯರಾಗಿ ಕಟ್ಟಾಗಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ಪಠ್ಯಕ್ರಮವನ್ನು ಫಸ್ಟ್ ನೋಡ್ತಾ ಹೋಗಿ. ಇಲಾಖೆಯವರೇ ನೀಡಿರುವಂಥ ಪಠ್ಯಕ್ರಮದಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ 100 ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯಾಗಿದ್ದು ಆಬ್ಜೆಕ್ಟಿವ್ ಟೈಪ್, ಬಹುವಿಧದ ಆಯ್ಕೆ ಉತ್ತರಗಳ ಲಿಖಿತ ಪರೀಕ್ಷೆ ಇದ್ದಿರುತ್ತದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕವನ್ನು ನೀಡಲಾಗುವುದು ಮತ್ತು ತಪ್ಪು ಉತ್ತರಕ್ಕೆ 0.25 ಅಂಕವನ್ನು 25 ಅಂಕವನ್ನು ಕಳೆಯಲಾಗುವುದು. ಪರೀಕ್ಷೆಯ ಅವಧಿ 1.5 ಗಂಟೆ ಇರುತ್ತೆ. ಹಾಗಾಗಿ ಮೊದಲು ಪಠ್ಯಕ್ರಮ ನೋಡಿದ್ರಿ, ಯಾವ್ಯಾವ ಅಂಶ ಇದೆ ಅಂತ ಹೇಳಿ ತಿಳ್ಕೊಂಡ್ರಿ. ಇದ್ರ ಮೇಲೆ ನಾವು ಒಂದು ಪಠ್ಯಕ್ರಮದ ಆಧಾರದ ಮೇಲೆ ಒಂದು ವಿಶ್ಲೇಷಣೆ ನೋಡ್ತಾ ಹೋಗೋಣ. ಇತಿಹಾಸ ಅಂತ ಹೇಳ್ತಾರೆ. ಇತಿಹಾಸ ಅಂತ ಹೇಳಿದ್ರೆ ನಾವು ಏನೇನು ಓದಬೇಕು, ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಕಲ್ಚರಲ್ ಹಿಸ್ಟ್ರಿ ಕೊಡಬೇಕು, ಕರ್ನಾಟಕ ಇತಿಹಾಸಕ್ಕೆ ಕೊಡಬೇಕು. ಅಂದರೆ ಭಾರತದ ಇತಿಹಾಸದ ಭಾಗ ಆಗಿರುತ್ತೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಂತರ ಭೂಗೋಳಶಾಸ್ತ್ರ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಜಿಯೋಗ್ರಫಿ, ಭಾರತದ ಭೂಗೋಳ, ಪ್ರಾಕೃತಿಕ ಭೂಗೋಳ, ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು. ನಂತರ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಆ ಸೈನ್ಸಲ್ಲಿ ವಿಶೇಷವಾಗಿ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ ವಿಜ್ಞಾನ, ಪ್ರಸ್ತುತ ತಂತ್ರಜ್ಞಾನ, ಕಂಪ್ಯೂಟರಿಗೆ ಸಂಬಂಧ ಪ್ರಶ್ನೆಗಳು ಇರುತ್ತೆ. ಸಾಮಾನ್ಯ ಜ್ಞಾನ, GK, ಪ್ರಮುಖ ದಿನಗಳು, ಇಂಪಾರ್ಟೆಂಟ್ ಡೇಸ್, ಏನಕ್ಕೆ ವಿಶೇಷತೆ ಆಗಿರುವಂಥ ಒಂದೊಂದು ದಿನಗಳು ಇದ್ದೇ ಇರುತ್ತೆ.
ಮತ್ತು ಪ್ರಮುಖ ಪ್ರಶಸ್ತಿಗಳು, ಕ್ರೀಡೆಗಳು, ಪ್ರಮುಖ ವ್ಯಕ್ತಿಗಳು, ಸ್ಥಳಗಳು, ವಿಶ್ವ ಪರಂಪರೆ ಪಟ್ಟಿಗೆ ಸಂಬಂಧಿಸಿದ ಸ್ಥಾನಗಳು ಹಾಗೂ ಪ್ರಚಲಿತ ಘಟನೆಗಳು. ಅದರಲ್ಲಿ ಅಂತಾರಾಷ್ಟ್ರೀಯ, ರಾಷ್ಟ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟ ಘಟನೆಗಳು. ಇದಲ್ಲದೆ ಭಾರತ ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ನೀತಿ ಶಿಕ್ಷಣ, ಇದು ಅವರು ಇರುವಂಥ ಪಠ್ಯಕ್ರಮದಲ್ಲಿರುವಂಥ ಅಂಶಗಳು. ಇದರ ಆಧಾರದ ಮೇಲೆ ಪ್ರಶ್ನೆಗಳಿರುತ್ತೆ. ಆದರೆ ಒಂದು ಗಮನಿಸಬೇಕು, ಇಲ್ಲಿ ಇರೋದೆಲ್ಲ ಫ್ಯಾಕ್ಟ್ ಬೇಸ್ಡ್ ಅಂತ ಕರಿತೀವಿ, ಘಟನೆ ಆಧಾರಿತ ಅಥವಾ ನೇರವಾಗಿ ಕೇಳುವಂಥದ್ದು. ಇಲ್ಲಿ ಯಾವುದು ವಿಶ್ಲೇಷಣಾತ್ಮಕ ಪ್ರಶ್ನೆಗಳಿರೋದಿಲ್ಲ. KS ಎಕ್ಸಾಮು FDA ಮಾದರಿಯಲ್ಲಿ ಪ್ರಶ್ನೆಗಳಿರೋದಿಲ್ಲ. ಇದು ನೇರ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಇಲ್ಲಿ ಪ್ರಶ್ನೆ ವಿಧಗಳು ಅಷ್ಟೊಂದು ಇಂಪಾರ್ಟೆಂಟ್ ವಹಿಸೋದಿಲ್ಲ. ಇಲ್ಲಿ 2019ರಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಒಟ್ಟು 6 ಪರೀಕ್ಷೆಗಳು ನಡೆದಿದೆ. ಜೂನಿಂದ ಸೆಪ್ಟೆಂಬರ್ಲಿ 2 ನಡೆದಿದೆ, ಅಕ್ಟೋಬರ್ಲಿ 2 ಪತ್ರಿಕೆಯಾಗಿದೆ ಮತ್ತು ಡಿಸೆಂಬರ್ಲಿ 1 ಪರೀಕ್ಷೆ ನಡೆದಿದೆ. ಅಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಒಂದು ಪ್ರಶ್ನೆಗಳ ಒಂದು ಸಂಪೂರ್ಣ ವಿವರಣೆಯನ್ನು ನೀಡ್ತಾ ಇದ್ದೀನಿ, ನೋಡ್ತಾ ಹೋಗೋಣ. ಸೊ ಇತಿಹಾಸದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು ನೋಡಿ, ಒಂದು ವರ್ಷದಿಂದ ಒಂದು ವರ್ಷ ತುಂಬ ವೇರಿಯೇಷನ್ ಆಗಿದೆ ಇತಿಹಾಸದ್ದು. ಡಿಸೆಂಬರ್ಲಿ ಕೇಳಬೇಕಾದ್ರೆ 24 ಪ್ರಶ್ನೆ ಕೇಳಿದ್ದಾರೆ, ಅತಿ ಹೆಚ್ಚು ಕೇಳಿದ್ದಾರೆ. ಆದರೆ ನವೆಂಬರ್ಲಿ ಕೇವಲ 10 ಪ್ರಶ್ನೆ ಕೇಳಿದ್ದಾರೆ. ಮತ್ತು ನವೆಂಬರ್ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 18 ಪ್ರಶ್ನೆ ಕೇಳಿದ್ದಾರೆ. ಮತ್ತು ಸೆಪ್ಟೆಂಬರಲ್ಲಿ 2 ಪ್ರಶ್ನೆ ಪತ್ರಿಕೆ ಆಗಿದೆ, ಒಂದರಲ್ಲಿ 7 ಪ್ರಶ್ನೆ, ಇನ್ನೊಂದರಲ್ಲಿ 22 ಪ್ರಶ್ನೆ ಕೇಳಿದ್ದಾರೆ. ಮತ್ತು ಜೂನಲ್ಲಿ 25 ಪ್ರಶ್ನೆ. 6 ತಿಂಗಳಲ್ಲಿ 6 ಪರೀಕ್ಷೆ ಆಗಿದೆ. ಒಟ್ಟಾರೆಯಾಗಿ 106 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ಸರಾಸರಿ 19ಕ್ಕಿಂತ ಹೆಚ್ಚಿದೆ. ಸೊ ನಂತರ 2ನೇ ಹಂತದಲ್ಲಿ ವಿಜ್ಞಾನ 2ನೇ ಸ್ಥಾನದಲ್ಲಿರುವಂಥ ಪ್ರಶ್ನೆ ಒಟ್ಟಾರೆ ಕೇಳಿರೋದ್ರಲ್ಲಿ. ಡಿಸೆಂಬರಲ್ಲಿ ಕೇಳಿದಾಗ 11 ಪ್ರಶ್ನೆ, 15 ಪ್ರಶ್ನೆ, ನವೆಂಬರ್ಲಿ 15, ಅವೆರಡೂ ಸಮನಾಗಿ ಕೇಳ್ತಾ ಹೋಗ್ತಾರೆ. ಸೆಪ್ಟೆಂಬರ್ಲಿ ನೋಡಿ ಅತಿ ಹೆಚ್ಚು 33 ಪ್ರಶ್ನೆ ಕೇಳಿದ್ದಾರೆ. ಆ ವರ್ಷ ಇತಿಹಾಸ ತುಂಬ ಕಮ್ಮಿ ಕೇಳಿದರೆ, ಆಗ ಸೈನ್ಸಿಗೆ ತುಂಬ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ವೇರಿಯೇಷನ್ ಹೇಗೆ ಆಗ್ತಿರುತ್ತೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ನಂತರ ಸೆಪ್ಟೆಂಬರ್ಲಿ 15, ಜೂನಲ್ಲಿ 14 ಇದೆ. ಎಲ್ಲ ಕಡೆ 11ರಿಂದ 14, 15 ರೇಂಜಲ್ಲಿದೆ. ಆದರೆ ಒಂದು ವರ್ಷ ಮಾತ್ರ 33 ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂಥ ಸಂದರ್ಭವೂ ಬಂದ್ಬಿಡುತ್ತೆ. ಸೊ ಒಟ್ಟು 103 ಪ್ರಶ್ನೆ ಕೇಳಿದರೆ, ಇದು ಸರಾಸರಿ 18 ಪ್ರಶ್ನೆ ಕೇಳಿದರೆ. ನಂತರ GK ಸಾಮಾನ್ಯ ಜ್ಞಾನ ಅಥವಾ ಸ್ಟ್ಯಾಟಿಕ್ GK ಅಂತಲೂ ಕರಿತಾ ಹೋಗ್ತೀವಿ. ಸೊ ಈ GK ಅದು ಒಂದು ಎವರೇಜಾಗಿ 17 ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ ನೋಡಿ. 17 ಪ್ರಶ್ನೆ ಡಿಸೆಂಬರಲ್ಲಿ ಕೇಳಿದರೆ, ನವೆಂಬರ್ಲಿ 10 ಕೇಳಿದರೆ, ನವೆಂಬರ್ಲಿ 19 ಪ್ರಶ್ನೆ. 19 ಪ್ರಶ್ನೆಯನ್ನು ಜೂನು ನವೆಂಬರ್ಲಿ 2 ಬಾರಿ ಕೇಳಿದರೆ, ಅದು ಒಟ್ಟಾರೆಯಾಗಿ ಸರಾಸರಿ 17 ಪ್ರಶ್ನೆ ಇದ್ದೇ ಇರುತ್ತೆ. 16ರಿಂದ 17 GK ಸಂಬಂಧಪಟ್ಟ ಪ್ರಶ್ನೆ ಇರುತ್ತೆ. ಒಟ್ಟು 99 ಪ್ರಶ್ನೆಗಳಾಗಿದೆ. ಪ್ರಚಲಿತ ಘಟನೆಗಳು, ಕರೆಂಟ್ ಈವೆಂಟ್ಸ್ 16 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನವೆಂಬರಲ್ಲಿ 17 ಪ್ರಶ್ನೆ, ನವೆಂಬರ್ಲಿ 2 ಪ್ರಶ್ನೆ ಪತ್ರಿಕೆಗಳು 17 ಮತ್ತು 12 ಕೇಳಿದ್ದಾರೆ. ಸೆಪ್ಟೆಂಬರ್ಲಿ ಕೇವಲ 6 ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಆದರೆ ಅತಿ ಹೆಚ್ಚು ಕೇಳಿರೋವಂಥದ್ದು ಜೂನಲ್ಲಿ 17 ಪ್ರಶ್ನೆ, ನವೆಂಬರ್ಲಿ 17 ಪ್ರಶ್ನೆಯನ್ನು ಕೇಳಿದರೆ. ಸರಾಸರಿ 14 ಪ್ರಚಲಿತ ಘಟನೆಗಳು ಇರುತ್ತೆ. KS ಎಕ್ಸಾಮ್ ಥರ 40 ಪ್ರಚಲಿತ ಘಟನೆ ಇದರಲ್ಲಿ ಇರೋದಿಲ್ಲ. ಆದರೆ ಇದರಲ್ಲಿ ಇದಕ್ಕೆ ಆದ ಪ್ರಮಾಣವನ್ನು ಎಷ್ಟು ಕೇಳ್ತಾ ಹೋಗ್ತಾರೆ, ವೇರಿಯೇಷನ್ಗಳು ಆಗ್ತಾ ಹೋಗಿದೆ. ಸೊ ನಂತರ ಭೂಗೋಳಶಾಸ್ತ್ರ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಡಿಸೆಂಬರ್ನಲ್ಲಿ ಆಗಿರುವಂಥ ಪ್ರಶ್ನೆ 11 ಕೇಳಿದ್ದಾರೆ. ಅತಿ ಹೆಚ್ಚು ಅಂತ ಹೇಳಿದರೆ ಸೆಪ್ಟೆಂಬರ್ಲಿ 15, ನವೆಂಬರ್ಲಿ 15 ಕೇಳಿದರೆ. ಅದನ್ನು ಹೊರತುಪಡಿಸಿದ್ರೆ 9 ಪ್ರಶ್ನೆಗಳು ಆಗಿದೆ. ಒಟ್ಟು 69 ಪ್ರಶ್ನೆ ಕೇಳಿದರೆ. ಒಟ್ಟಾರೆಯಾಗಿ 11 ಸರಾಸರಿ ಪ್ರಶ್ನೆಗಳಿದೆ. ಸೊ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಸರಾಸರಿ 10 ಪ್ರಶ್ನೆಗಳು ಇದ್ದೇ ಇರುತ್ತೆ. ಅತಿ ಹೆಚ್ಚು ಅಂದರೆ ಸೆಪ್ಟೆಂಬರ್ನಲ್ಲಿ 17 ಪ್ರಶ್ನೆಯನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಕೇಳಲಾಗಿತ್ತು. ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಇದು ಅಷ್ಟೇ ಸರಾಸರಿ 8 ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ನವೆಂಬರ್ನಲ್ಲಿ 11 ಪ್ರಶ್ನೆಯನ್ನು ಮಾನಸಿಕ ಸಾಮರ್ಥ್ಯದಲ್ಲಿ ಕೇಳಿದರು. ಅದು ಬಿಟ್ಟರೆ 7 ಹಾಗೂ 8, 9 ರೇಂಜಲ್ಲಿ ಇದ್ದೇ ಇರುತ್ತೆ. ಪೊಲೀಸ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಸಹ ಇರುತ್ತೆ. ಕೆಲವು ಬಾರಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರೆ. ನವೆಂಬರ್ಲಿ 9 ಪ್ರಶ್ನೆ ಪೊಲೀಸ್ಗೆ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದರು. ಅದು ಬಿಟ್ಟರೆ ಕೆಲವು ವರ್ಷ ಪ್ರಶ್ನೆಗಳು ಆಗಿಲ್ಲ. ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಆಗಿಲ್ಲ. ಕೆಲವು ಪ್ರಶ್ನೆ 6 ಮತ್ತು 9 ಕೇಳಿದರೆ ಸರಾಸರಿ ಒಂದು 4ರಿಂದ 5 ಅಂತೂ ಇದ್ದೇ ಇರುತ್ತೆ. ನಂತರ ಆರ್ಥಿಕತೆಗೆ ಎಕನಾಮಿಲಿ ಅಷ್ಟೇ ನವೆಂಬರ್ಲಿ 6 ಪ್ರಶ್ನೆ ಕೇಳಿದರೆ, ಸೆಪ್ಟೆಂಬರ್ಲಿ 6 ಪ್ರಶ್ನೆ ಕೇಳಿದರೆ. ಇನ್ನು ಉಳಿದಂಥ ಸಂದರ್ಭದಲ್ಲಿ ಕೇಳಿಲ್ಲ. ಅದು ಕೇಳಿದರೂ ಪ್ರಚಲಿತ ಘಟನೆಗಳಲ್ಲಿ ಕೇಳಿದರೆ ಎಕನಾಮಿ ರಿಲೇಟೆಡ್ ವಿಚಾರ. ಬೇಸಿಕ್ ಎಕನಾಮಿಕ್ಸಿಗೆ ಕೇಳಿದಾಗೆ 2 ಬಾರಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ.
ಸೊ ಹೀಗಾಗಿ ಈ ಒಂದು ಸಂಪೂರ್ಣ ವಿಶ್ಲೇಷಣೆ ನೋಡಿದ ಮೇಲೆ ನೀವು ಯಾವ ಸಬ್ಜೆಕ್ಟಲ್ಲಿ ಹೆಚ್ಚು ಪ್ರಿಯಾರಿಟಿ ಕೊಡಬೇಕು, ನನ್ನ ವೀಕ್ನೆಸ್ ಯಾವುದು, ಅಥವಾ ಸ್ಟ್ರೆಂತ್ ಯಾವುದು ಅಂತೇಳಿ ನೀವು ಯೋಚನೆ ಮಾಡಿ ಆ ನಂತರ ನಾವು ಅಧ್ಯಯನವನ್ನು ಮಾಡಬೇಕು. ಕೇಳಿರೋ ಒಂದು ಹೈರಾರ್ಕಿಯಲ್ಲಿ ಇತಿಹಾಸ ಅತಿ ಹೆಚ್ಚು ಕೇಳಿದರೆ, ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನಂತರ GK, ಆಮೇಲೆ ಕರೆಂಟ್ ಇವೆಂಟ್ಸ್, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮೆಂಟಲ್ ಎಬಿಲಿಟಿ, ಪೊಲೀಸ್ ಸಂಬಂಧಿ ಪ್ರಶ್ನೆಗಳು, ಎಕನಾಮಿ ರಿಲೇಟೆಡ್ ವಿಷಯಗಳು. ಹಾಗಾಗಿ ನಿಮ್ಮ ಪ್ರಿಯಾರಿಟಿ ಅಧ್ಯಯನವನ್ನು ಹೇಗೆ ಮಾಡಬೇಕು ಅಂತೇಳಿ ನೀವು ಪ್ಲ್ಯಾನ್ ಮಾಡ್ಬೋದು. ನಾನು ಇತಿಹಾಸದ ಒಂದು ಪ್ರಶ್ನೆಗಳನ್ನ ಯಾವಾಗಲೂ ವಿಶ್ಲೇಷಣೆ ಮಾಡ್ತಾ ಇರ್ತೇನೆ. ಯಾಕಂದರೆ ಇತಿಹಾಸಕ್ಕೆ ಹಲವಾರು ಒಂದು ಮುಂದಿನ ದಿನಗಳ ಒಂದು ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಒಂದು ಬ್ರೀಫ್ ಐಡಿಯಾ ನೋಡೋಣ. ಯಾಕಂದರೆ ಇತಿಹಾಸ ತುಂಬ ವಿಶಾಲವಾದ ಸಬ್ಜೆಕ್ಟ್ ಆಗಿದೆ. ಅದನ್ನು ಒಂದು ಸಲ ಕರೆಕ್ಟಾಗಿ ನಾವು ಒಂದು ಕೆಲವು ಟ್ರಿಕ್ಸ್ಗಳು ತಿಳ್ಕೊಂಡ್ರೆ ಅದು ಹೋಲ್ಡಿಂಗ್ ಮಾಡ್ಕೋಬೋದು. ಟಾಪಿಕ್ಸ್ಗಳು ಪ್ರಾಚೀನ ಭಾರತ ಇತಿಹಾಸ, ಮಧ್ಯ ಭಾರತದ ಇತಿಹಾಸ, ಆಧುನಿಕ ಇತಿಹಾಸ, ಕರ್ನಾಟಕ ಇತಿಹಾಸ ಮತ್ತು ಪ್ರಪಂಚ ಇತಿಹಾಸ ಅಂತೇಳಿ 5 ಭಾಗ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಅತಿ ಹೆಚ್ಚು ಕನ್ಸಿಸ್ಟೆಂಟಾಗಿ ಕೇಳಿರುವಂಥದ್ದು ಮಾಡ್ರನ್ ಹಿಸ್ಟ್ರಿಯಲ್ಲಿ ಆಧುನಿಕ ಭಾರತದ ಇತಿಹಾಸ ಓದಲೇಬೇಕು. ಯಾಕಂದರೆ ಪಠ್ಯಕ್ರಮದಲ್ಲಿ ಹೇಳ್ತಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಸೆಪ್ಟೆಂಬರ್ ನೋಡಿ 15 ಪ್ರಶ್ನೆಗಳು ಅಲ್ಲೇ ತೆಗೆದಿದ್ದಾರೆ. ಸೊ ಅದು ಬಿಟ್ಟರೆ ಸರಾಸರಿ 7, 3 ಒಂದು ಬಾರಿ ಕಡಿಮೆ ಪ್ರಶ್ನೆ ಕೇಳಿದರೆ, 7ರಿಂದ 8 ಪ್ರಶ್ನೆ ಇದ್ದೇ ಇರುತ್ತೆ. ಒಂದು ಬಾರಿ 15 ಕೇಳಿದರೆ. ಮಿಡಿವಲ್ ಹಿಸ್ಟ್ರಿಯಲ್ಲಿ ಆಲ್ಮೋಸ್ಟು ಪೊಲೀಸ್ ಇಲಾಖೆಯಲ್ಲಿ ಕೇಳಿರೋದು ತುಂಬ ಕಡಿಮೆ ಪ್ರಮಾಣದಲ್ಲಿ. ಆದರೆ ನವಂಬರಲ್ಲಿ 3 ಕೇಳಿದರೆ, ಡಿಸೆಂಬರಲ್ಲಿ 2 ಕೇಳಿದರೆ. ಅಂದರೆ ಆ ಭಾಗ ಓದೋದು ಬೇಡ ಅಂತಲ್ಲ, ಆದರೆ ಅದರಲ್ಲಿ ಯಾವ ಭಾಗ ಓದಬೇಕಂತ ಹೇಳ್ತಾ ಹೋಗ್ತೀನಿ. ಮೇಜರಾಗಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದಲ್ಲಿ ಕಲ್ಚರಲ್ ಆಸ್ಪೆಕ್ಟ್ ನಾವು ಜಾಸ್ತಿ ಒತ್ತು ಕೊಡಬೇಕಾಗತ್ತೆ. ನೋಡಿ, ಪ್ರಾಚೀನ ಭಾರತವನ್ನು ಡಿಸೆಂಬರ್ಲಿ 10 ಪ್ರಶ್ನೆ ಕೇಳಿದರೆ, ಹಿಂದಿನ ವರ್ಷಗಳಲ್ಲಿ 2, 5 ಒಂದು ವರ್ಷ ಕೇಳಲ್ಲ, 1 ಕೇಳಿದರೆ. ಬಟ್ ಜೂನಲ್ಲಿ 9 ಪ್ರಶ್ನೆ ಕೇಳಿದರೆ, ಡಿಸೆಂಬರ್ಲಿ 10 ಕೇಳಿದರೆ. ಅದ್ರ ನಡುವೆ ಮತ್ತೆ ಕಮ್ಮಿ ಆಗಿದೆ. ಹಿಂಗೆ ವೇರಿಯೇಷನ್ಗಳು ಆಗ್ತಾ ಹೋಗುತ್ತೆ ಒಂದು ಸಲ. ಅದೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆದರೆ ನವೆಂಬರಲ್ಲಿ ಮಾತ್ರ ಕಡಿಮೆ ಕೇಳಿದರು. ಯಾಕಂದರೆ ಆ ವರ್ಷ ಕೇಳಿರೋದೇ 10 ಪ್ರಶ್ನೆಗಳು ಕೇಳಿದರು. ಆನಂತರ ಸೆಪ್ಟೆಂಬರ್ ಕೇಳಿದ 7 ಪ್ರಶ್ನೆ, ಅದರಲ್ಲಿ ಒಂದು ಮಾಡ್ರನ್ ಹಿಸ್ಟ್ರಿ, ಒಂದೊಂದು ಕರ್ನಾಟಕ ಹಿಸ್ಟ್ರಿ 2 ಕೇಳಿದರು. ಅಂಥ ಸಂದರ್ಭಗಳು ಬರ್ತಾ ಹೋಗುತ್ತೆ. ಹಾಗೆ ಈ ಕೇಳಿರೋದ್ರಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ ಜೂನಲ್ಲಿ 25 ಪ್ರಶ್ನೆ ಕೇಳಿದರು, ಡಿಸೆಂಬರ್ಲಿ 24 ಕೇಳಿದರು. ಜೂನಿಗೂ ಮತ್ತು ಡಿಸೆಂಬರ್ ನಡುವಿನ ಪ್ರಶ್ನೆಗಳು ಸ್ವಲ್ಪ ಸಿಮಿಲಾರಿಟೀಸ್ ಕಾಣ್ತಾ ಹೋಗುತ್ತೆ. ಸೊ ಹೀಗೆ ನಮಗೆ ಒಂದು ಟ್ರಿಕ್ಸ್ಗಳು ನಿಮ್ಗೆ ಇಲ್ಲೇ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ಅಧ್ಯಯನ ಮಾಡೋದು. ಅದೇ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಒಂದೊಂದು ಪ್ರಶ್ನೆ ಒಂದೊಂದು ರೀತಿಯಾಗಿದೆ. ಅದು 2 ಪ್ರಶ್ನೆ ಕೇಳಿರುವಂಥದ್ದು. ಸೊ ಅದು ಈಸಿಯಾಗಿ ಮಾಡಬೇಕಾಗಿರೋವಂಥದ್ದು. ಹಾಗಾಗಿ ಹೆಚ್ಚಿನ ಅದ್ರ ಬಗ್ಗೆ ನೀವು ತೀರಾ ಗಮನ ಹರಿಸ್ಬೇಡಿ. ಇತಿಹಾಸದ ಅಧ್ಯಯನವನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕು ಅಂತೇಳಿ. ಸೊ 3 ಭಾಗ: ಪ್ರಾಚೀನ, ಮಧ್ಯ ಭಾರತ, ಆಧುನಿಕ ಭಾರತ, ಜೊತೆಗೆ ಕರ್ನಾಟಕ ಇತಿಹಾಸ. ಸೊ ಈಗ ಇದನ್ನು ಯಾವ ರೀತಿ ಓದಬೇಕು? ಈ ಪ್ರಾಚೀನ ಕಾಲದ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಕರ್ನಾಟಕ ಇತಿಹಾಸವನ್ನು ಬಹುಮುಖ್ಯವಾಗಿ ಸಾಂಸ್ಕೃತಿಕ ಇತಿಹಾಸವನ್ನು ಹೆಚ್ಚು ಒತ್ತು ಕೊಡಿ. ಅದರಲ್ಲಿ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಜಾಸ್ತಿ ಆಗಿರೋವಂಥದ್ದು. ಸಾಮಾಜಿಕ ಆರ್ಥಿಕ ಇತಿಹಾಸಕ್ಕೆ ಸಂಬಂಧಪಟ್ಟಕ್ಕೆ ಪ್ರಶ್ನೆಗಳು ಸ್ವಲ್ಪ ಕಡಿಮೆ. ಆದರೆ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಏನು ಪ್ರಶ್ನೆ ಕೇಳ್ತಾರೆ? ರಾಜಕೀಯ ಇತಿಹಾಸದಲ್ಲಿ ಸಾಮ್ರಾಜ್ಯ, ಆ ಸಾಮ್ರಾಜ್ಯದ ಸ್ಥಾಪಕರು ಯಾರು, ಆ ಸಾಮ್ರಾಜ್ಯದ ರಾಜಧಾನಿ ಯಾವುದು, ಅದರ ಲಾಂಛನ ಯಾವುದು, ಮತ್ತು ಪ್ರಮುಖ ಕದನಗಳು ಯಾವುದು, ಸೊ ಆ ಕದನಗಳು ಯಾವ ಇಸ್ವಿಯಲ್ಲಿ ನಡೆಯಿತು, ಇಂಥ ಪ್ರಶ್ನೆಗಳು ರಾಜಕೀಯ ಇತಿಹಾಸಕ್ಕೆ ಸಂಬಂಧಪಡುತ್ತೆ. ಇವೆರಡಕ್ಕೂ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚು ಭಾಗದ ಪ್ರಶ್ನೆಗಳು ಆಗಿರುವಂಥದ್ದು ಸಾಂಸ್ಕೃತಿಕ ಇತಿಹಾಸದಲ್ಲಿ. ಹಾಗೆ ಆಧುನಿಕ ಭಾರತದ ಇತಿಹಾಸ ವೆರಿ ಇಂಪಾರ್ಟೆಂಟು. ಅದರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಪ್ರಶ್ನೆಗಳಾಗ್ತಾ ಹೋಗುತ್ತೆ. ಸೊ ಅದನ್ನು ಹೊರತುಪಡಿಸಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಾವು 2 ಭಾಗ ಮಾಡ್ಕೋಬೋದು. ಒಂದು ಗಾಂಧಿಯ ಪೂರ್ವ ಕಾಲ, ಇನ್ನೊಂದು ಗಾಂಧಿಯ ಕಾಲ. ಮಹಾತ್ಮ ಗಾಂಧೀಜಿಯವರು ಬರೋದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಚಳವಳಿಯ ಹೋರಾಟ ಅಂತ ಹೇಳಿದ್ರೆ 1885ರಿಂದ ಯಾವ ರೀತಿ ಹೋರಾಟ ಆಯಿತು, ನಂತರ 1920ರ ನಂತರ ಯಾವ ರೀತಿ ಹೋರಾಟ ಆಯಿತು. ಇವೆರಡು ಭಾಗವನ್ನು ವಿಭಾಗ ಮಾಡ್ಕೊಂಡು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆದರೆ ಇಲ್ಲೆಲ್ಲ ಕೇಳಿರೋ ಪ್ರಶ್ನೆಗಳು ಯಾವ ಭಾಗದಲ್ಲಿದೆ? ಮಾಡ್ರನ್ ಹಿಸ್ಟ್ರಿಯಲ್ಲಿ. ಅದರಲ್ಲಿ ಸ್ವಾತಂತ್ರ್ಯ ಚಳವಳಿ ಕೇಳಿರೋದು ಒಂದು ಬರೆದಿರುವ ಬುಕ್ಸ್ ಆ್ಯಂಡ್ ಜರ್ನಲ್ಸ್, ಪುಸ್ತಕಗಳು ಮತ್ತು ಪತ್ರಿಕೆಗಳ ಬಗ್ಗೆ ಪ್ರಶ್ನೆಗಳು. ಆಮೇಲೆ ಯಾವ ಹೇಳಿಕೆಯನ್ನು ಯಾವ ಒಂದು ಸ್ವಾತಂತ್ರ್ಯ ಚಳವಳಿಯ ನಾಯಕ ಹೇಳ್ದ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಆನಂತರ ಸಂಘಟನೆಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಪ್ರಶ್ನೆ ಪ್ರತಿ ಬಾರಿಯೂ ಕೇಳಿದ್ದಾರೆ. ಕೆಲವು ಬಾರಿ 2-3 ಪ್ರಶ್ನೆಗಳು ಸಹ ಕೇಳಿದ್ದಾರೆ. ಸೊ ಆಮೇಲೆ ಪ್ರಮುಖ ವ್ಯಕ್ತಿಗಳು ಇತಿಹಾಸದ ಇವನ್ನೆಲ್ಲ ಕೇಳ್ತಾ ಹೋಗ್ತಾರೆ. ಆಮೇಲೆ ಪ್ರಮುಖ ಇಸವಿಗಳು, ಇತಿಹಾಸದಲ್ಲಿ ಐತಿಹಾಸಿಕ ನಿರ್ಧಾರಿತವಾದಂಥ ಇಸವಿಗಳನ್ನು ಮಾತ್ರ ಕೇಳ್ತಾ ಹೋಗ್ತಾರೆ. ಅಂಥ ಇಸವಿಗಳನ್ನು ನೋಡ್ಕೊಳ್ಳೇಬೇಕಾಗತ್ತೆ.
KS ಲೆವೆಲ್ ಎಕ್ಸಾಮ್ನಲ್ಲಿ ಇತಿಹಾಸದ ಇಸ್ವಿಗಳನ್ನ ಕಾಲಾನುಕ್ರಮದಲ್ಲಿ ಜಾಸ್ತಿ ಕೇಳ್ತಾರೆ ಬಿಟ್ಟರೆ ಈ ಬೇಸಿಕ್ ಎಕ್ಸಾಮಲ್ಲಿ ಫ್ಯಾಕ್ಟ್ ಬೇಸ್ಡ್ ಎಕ್ಸಾಮ್ಗಳಲ್ಲಿ ಆರಂಭದಲ್ಲೇ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇಸ್ವಿಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಆಮೇಲೆ ಐತಿಹಾಸಿಕ ಪ್ರಮುಖ ಸ್ಥಳಗಳು, ಇತಿಹಾಸ ಸಂಬಂಧಪಟ್ಟ ಐತಿಹಾಸಿಕ ಪ್ರಮುಖ ಸ್ಥಳಗಳು ಸಹ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒಟ್ಟಾರೆಯಾಗಿ ನೀವು ಎಲ್ಲದಕ್ಕೂ ಇತಿಹಾಸದಕ್ಕೆ ಓದಬೇಕಾಗಿರುವಂಥ ಪ್ರಮುಖವಾಗಿ ವಿಚಾರ ಏನಂತ ಹೇಳಿದ್ರೆ, ಒಂದು ಹೈಸ್ಕೂಲ್ ಬುಕ್ಕುಗಳು ಸಾಕು. ಎರಡನೇದು ಕರ್ನಾಟಕ ಇತಿಹಾಸದ ಒಂದು ಸಪ್ರೇಟಾಗಿ ಪುಸ್ತಕ ಓದ್ಕೊಳ್ಳಿ. ಮೂರನೇದು ಇದರಲ್ಲಿ ಪ್ರಥಮ PUC ಪುಸ್ತಕ ಓದುವ ಅವಶ್ಯಕತೆ ಇಲ್ಲ, ಯಾಕಂದರೆ ಜಾಗತಿಕ ಇತಿಹಾಸ ಇರೋದ್ರಿಂದ. ಹಾಗಾಗಿ ದ್ವಿತೀಯ PUC ಪುಸ್ತಕ ಓದ್ಕೊಂಡ್ರೂ ಸಾಕಾಗತ್ತೆ. ಸೊ ನಂತರ ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂದರೆ ಸಾಮಾನ್ಯ ಜ್ಞಾನ, GK. ಸೊ ಈ GK ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಂಪಾರ್ಟೆಂಟ್ ಡೇಸ್, ಪರಿಸರ ದಿನ ಯಾವುದು, ಆಮೇಲೆ ವಿಶ್ವ ಜಲ ದಿನ ಯಾವುದು, ವಿಶ್ವ ಮತದಾರ ದಿನ ಯಾವುದು, ಈ ರೀತಿಯಾದ ಒಂದು ಪ್ರಶ್ನೆಗಳು ಇದ್ದೇ ಇರುತ್ತೆ. ಮತ್ತು ಯಾವ ಪ್ರಶಸ್ತಿಗಳು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ, ಈ ವ್ಯಕ್ತಿಯು ಯಾವ ಪ್ರಶಸ್ತಿಯನ್ನು ಪಡೆದಿದ್ದಾನೆ, ಇದನ್ನೆಲ್ಲ ಪ್ರಶಸ್ತಿಗಳ ಕ್ಷೇತ್ರದಲ್ಲಿ ಕೇಳ್ತಾ ಹೋಗ್ತಾರೆ. ನಂತರ ಕ್ರೀಡೆಗಳು, ಈ ಕ್ರೀಡೆಯ ಒಂದು ಪದ ಯಾವುದಕ್ಕೆ ಸಂಬಂಧಪಟ್ಟೋ, ಯಾವ ಕ್ರೀಡೆಗೆ ಸಂಬಂಧಪಡುತ್ತೆ ಈ ಪದ, ಆಮೇಲೆ ಸ್ಟೇಡಿಯಂ ಎಲ್ಲಿದೆ, ಇಂಥ ಪ್ರಶ್ನೆಗಳನ್ನು ಕ್ರೀಡೆಗೆ ಸಂಬಂಧಪಟ್ಟಾಗ ಕೇಳ್ತಾ ಹೋಗ್ತಾರೆ. ಆಮೇಲೆ 2011 ಜನಸಂಖ್ಯೆ ಅಂತೂ ವೆರಿ ಇಂಪಾರ್ಟೆಂಟ್. ಅದು ಎಲ್ಲ ಎಕ್ಸಾಮಲ್ಲಿರುತ್ತೆ. KS ಇಂದ ಹಿಡಿದು ಪೊಲೀಸ್ ಎಕ್ಸಾಮಿನೇಷನ್ವರೆಗೂ ಜನಸಂಖ್ಯೆಯ ಬಗ್ಗೆ ಪ್ರಶ್ನೆಯಲ್ಲಿ ಕೇಳಲೇಬೇಕಾಗುತ್ತದೆ. ಮತ್ತು ಪ್ರಮುಖ ವ್ಯಕ್ತಿಗಳು ಮತ್ತು ಅವ್ರ ಸ್ಥಳಗಳ ಬಗ್ಗೆ ಪ್ರಶ್ನೆಗಳು ಆಗ್ತಾ ಹೋಗುತ್ತೆ. ಆಮೇಲೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿನ ಭಾರತೀಯ ತಾಣಗಳ ಬಗ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇದ್ದೇ ಇರುತ್ತೆ. ನಂತರ ಪ್ರಮುಖ ಪುಸ್ತಕಗಳು, ಸಂಸತ್ತು ಮತ್ತು ರಾಜಧಾನಿ, ಪಾರ್ಲಿಮೆಂಟ್ ಮತ್ತು ಕ್ಯಾಪಿಟಲ್ ಸಿಟಿ ಅಂದರೆ ಪ್ರಪಂಚದ ಕೇಳ್ತಾ ಹೋಗ್ತಾರೆ. ಆನಂತರ ವಿಶ್ವದಲ್ಲಿ ಪ್ರಥಮ ಯಾರು ಅಥವಾ ಭಾರತದಲ್ಲಿ ಪ್ರಥಮ ಯಾರು, ಕರ್ನಾಟಕದಲ್ಲಿ ಪ್ರಥಮ ಯಾರು ಅನ್ನೋ ಪ್ರಶ್ನೆಗಳು, ಇವೆಲ್ಲ GK ಸಂಬಂಧಪಟ್ಟ ಪ್ರಶ್ನೆಗಳು. ಅನ್ವರ್ಥ ಸ್ಥಳ ಅಂದರೆ ಸಾಬ್ರಿಕ್ವೇಟ್ಸ್ ಅಂತ ಕರಿತೀವಿ, ಅಥವಾ ಪರ್ಸನ್ ಮತ್ತು ವ್ಯಕ್ತಿ, ಅಥವಾ ದೀನಬಂಧು ಅಂದರೆ ಯಾರನ್ನ ಕರಿತೀವಿ, ಮಹಾತ್ಮ ಅಂತ ಯಾರನ್ನ ಕರಿತೀವಿ, ಇಂಥ ಅನ್ವರ್ಥ ಸ್ಥಳ ಅಥವಾ ವ್ಯಕ್ತಿ ಅಂತ ಕರಿತೀವಿ. ಅಥವಾ ಆನೆಗಳ ಊರು ಯಾವುದು, ಅಥವಾ 1000 ಕಂಬಗಳ ಬಸದಿ ಯಾವುದು, ಇಂಥ ಪ್ರಶ್ನೆಗಳನ್ನು ನಾವು ಸಾಮಾನ್ಯ ಜ್ಞಾನಕ್ಕೆ ಕರಿತಾ ಹೋಗ್ತೀವಿ. ಸೊ ನಂತರ ಭೂಗೋಳಶಾಸ್ತ್ರನೂ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದೇ. ಅದರಲ್ಲಿ ಪ್ರಾಕೃತಿಕ ಭೂಗೋಳ, ಪ್ರಪಂಚ ಭೂಗೋಳ, ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಹೀಗೆ ವಿಭಾಗ ಮಾಡ್ಕೊಂಡು ಓದಬೇಕಾಗತ್ತೆ. ಇದಕ್ಕೂ ಸಹ ಬೇಸಿಕ್ಸ್ ಬುಕ್ಕಲ್ಲೇ ಹಲವಾರು ಪ್ರಶ್ನೆಗಳಾಗುತ್ತೆ. ಆದರೆ ಮ್ಯಾಪ್ ಆಧಾರಿತ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಮ್ಯಾಪ್ ಬೇಸ್ಡ್ ನಮಗೆ ಪ್ಲೇಸ್ಗಳನ್ನ ಮೇಲೆ ತುಂಬ ಫೋಕಸ್ ಮಾಡ್ತಾರೆ. ಅದಕ್ಕೆ ಭಾರತದ ರಾಜ್ಯಗಳು, ಆ ರಾಜ್ಯಗಳ ಒಂದು ಪ್ರಮುಖ ವಿಷಯಗಳು, ಕರ್ನಾಟಕ ಜಿಲ್ಲೆಗಳ ವಿಶೇಷತೆಗಳು ಅಧ್ಯಯನವನ್ನು ಮಾಡಲೇಬೇಕಾಗುತ್ತೆ. ಮತ್ತು ವಿಶ್ವ ಅಥವಾ ಯೂನಿವರ್ಸ್, ಗ್ರಹಗಳು, ಪ್ಲಾನೆಟ್ಸು, ಆನಂತರ ವಾಯುಗೋಳ, ಇದ್ರ ಬಗ್ಗೆ ಪ್ರಶ್ನೆಗಳ ಕೇಳ್ತಾನೆ ಇರ್ತಾರೆ. ಫ್ರೀಕ್ವೆಂಟಾಗಿ ಆಗಿರುವಂಥ ಭಾಗಗಳು, ಸೌರ ವ್ಯವಸ್ಥೆ ಅಥವಾ ಸೌರವ್ಯೂಹದ ಬಗ್ಗೆ ಪ್ರಶ್ನೆಗಳು. ನಂತರ ನದಿ, ಸರೋವರ, ವಿವಿಧೋದ್ದೇಶ ಯೋಜನೆಗಳು, ನದಿ ವಿವಾದಗಳು, ರಾಷ್ಟ್ರೀಯ ಉದ್ಯಾನವನ, ಹುಲಿ ಮೀಸಲು ಪ್ರದೇಶ, ವನ್ಯಜೀವಿ ತಾಣಗಳು, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳಾಗ್ತಿರುತ್ತೆ. ಇದೆಲ್ಲ ಭೂಗೋಳಶಾಸ್ತ್ರಕ್ಕೆ ಬಹುಮುಖ್ಯವಾದಂಥ ಅಂಶ ಆಗಿದೆ. ಇದಲ್ಲದೆ ವಿಜ್ಞಾನದಲ್ಲಿ ವಿಶೇಷವಾಗಿ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ ವಿಜ್ಞಾನ ಅಂತಲೇ ಪಠ್ಯಕ್ರಮದಲ್ಲೇ ಹೇಳಿದರೆ, ಅದರಲ್ಲೂ ವಿಶೇಷವಾಗಿ ಮಾನವನ ಹೆಲ್ತ್ ಆ್ಯಂಡ್ ಹೈಜೀನಿಗೆ ಸಂಬಂಧಪಟ್ಟ ವಿಜ್ಞಾನದ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ. ಹಾಗೂ ಪ್ರಚಲಿತ ಘಟನೆಗಳು, ನಂತರ ಭಾರತದ ಸಂವಿಧಾನ, ಅದು ಮಹತ್ವದ ಪಾತ್ರ ವಹಿಸುತ್ತೆ. ಇದಲ್ಲದೆ ಮಾನಸಿಕ ಸಾಮರ್ಥ್ಯ, ಪೊಲೀಸ್ ಸಂಬಂಧಿ ವಿಷಯಗಳು, ಆರ್ಥಿಕತೆ, ಇವನ್ನೆಲ್ಲ ನೀವು ಒಂದು ಗಮನ ಇಟ್ಕೊಳ್ಳಿ. ನಾನು ಜಸ್ಟ್ ಎರಡನ್ನು ಮಾತ್ರ ಅನಲೈಸ್ ಮಾಡಿದ್ದೀನಿ, ಅದೇ ರೀತಿ ಅನಲೈಸ್ ಮಾಡಬೇಕಾಗತ್ತೆ. ಅಂತಿಮವಾಗಿ ರೆಫರೆನ್ಸ್ಗಳು ಏನೇನು ಮಾಡಬೇಕು, ಯಾಕಂದರೆ ಈ ಕೊನೆ ಅಂತ 20 ದಿನ ಇರೋದ್ರಿಂದ ಎಲ್ಲವನ್ನು ಹೊಸ ವಿಷಯಗಳನ್ನ ತಗೊಂಡು ಓದೋದಕ್ಕಾಗೋದಿಲ್ಲ. ಹಾಗಾಗಿ ಈ ಸೋಷಿಯಲ್ ಸೈನ್ಸ್ ಬುಕ್ ಓದ್ತೀವಿ ಅಂತ ಹೇಳಿದ್ರೆ 8ರಿಂದ 12ರವರೆಗೂ ಓದಬೇಕಾಗತ್ತೆ. ನಾನು ಹಿಸ್ಟ್ರಿನ ಬರೀ ಸೆಕೆಂಡ್ PUCದು ಓದಿ ಫಸ್ಟ್ PUCದು ಬೇಡ ಅಂತ ಹೇಳಿದ್ದೀನಿ. ಯಾಕಂದರೆ ಫಸ್ಟ್ PUC ಜಾಗತಿಕ ಇತಿಹಾಸ ಬೇಡ, ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ಭೂಗೋಳನೂ ಅಷ್ಟೇ 8ನೇ ತರಗತಿಯಿಂದ ಸೆಕೆಂಡ್ PUCವರೆಗೂ ಉತ್ತಮವಾದ ಸೋರ್ಸಸ್ ಇದೆ. ಅದು ವಿತ್ ಚಿತ್ರ ಸಮೇತನ ಸಹ ಕೊಟ್ಟಿದ್ದಾರೆ. ಭೂಗೋಳನು ಬಹುಮುಖ್ಯವಾಗಿ ಒತ್ತು ಹೋಗಿ. ಮತ್ತು ಭಾರತದ ಸಂವಿಧಾನ ಪ್ರಥಮ ಮತ್ತು ದ್ವಿತೀಯ PUCಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ಒಂಚೂರು ನೋಡ್ತಾ ಹೋಗಿ. ಮತ್ತು ಆರ್ಥಿಕತೆಯೂ ಅಷ್ಟೇ, ಬೇಸಿಕ್ ಎಕನಾಮಿಕ್ಸು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಆದರೆ ವಿಜ್ಞಾನವನ್ನು 6ರಿಂದ 10ನೇ ತರಗತಿವರೆಗೂ ಓದ್ತಾ ಹೋದರೆ ನಿಮಗೆ ಅಲ್ಲಿ ನಿಮಗಿತ್ತು ಗೊತ್ತೇ ಅಂತೇಳಿ ಒಂದು ಕಾಲಮ್ನ ಹಾಕ್ತಾ ಹೋಗ್ತಾರೆ. ಅದರಲ್ಲಿ ಹಲವಾರು ದಿನನಿತ್ಯ ಸಂಬಂಧಪಟ್ಟ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಹಾಕ್ತಾ ಇರ್ತಾರೆ. ಅದು ಸಹ ಬಹುಮುಖ್ಯವಾದ ಪಾತ್ರ ವಹಿಸ್ತಾರೆ. ಆಮೇಲೆ ಪರಿಸರ ಶಾಸ್ತ್ರಕ್ಕೂ ಸಹ ವಿಶೇಷವಾದ ಪಾತ್ರ ಇದೆ. ಹಾಗೂ ಕಂಪ್ಯೂಟರ್, ಇತ್ತೀಚಿನ ಕೆಲವು ಎಕ್ಸಾಮ್ಗಳಲ್ಲಿ ಕಂಪ್ಯೂಟರ್ ಮತ್ತು ಪರಿಸರ ಶಾಸ್ತ್ರಕ್ಕೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಇದಲ್ಲದೆ
ಬಹುಮುಖ್ಯವಾಗಿ ನಿಮಗೆ ಬೇಕಾಗಿರೋದು ನಾನು ಹೇಳಿದೆ ಪೊಲೀಸ್ ಕಾನ್ಸ್ಟೇಬಲ್ನ ಹಿಂದಿನ ಪ್ರಶ್ನೆಯ ಕೋಶ ಯಾವುದಾದ್ರೂ ಆಯಿತು, ಯಾವುದೇ ಸಂಸ್ಥೆದ ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಕೋಚಿಂಗ್ ಸೆಂಟರ್ನ ಬುಕ್ಲೆಟ್ ಆಗಿರ್ಬೋದು, ನೀವೊಂದು 2002ರಿಂದ 2019ರವರೆಗೂ ಆಗಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ನ ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಲೇಬೇಕು. ಯಾಕಂದರೆ 25% ಪ್ರಶ್ನೆಗಳು ಇದರಲ್ಲೇ ಕಾನ್ಸೆಪ್ಟ್ಗಳು ರಿಪೀಟ್ ಆಗಿರುತ್ತೆ, ಪುನರಾವರ್ತನೆ ಆಗಿರುತ್ತೆ. ಮೋಸ್ಟ್ ಫಂಡಮೆಂಟಲ್ ಅದು. ಎರಡನೇದು PSIಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನೋಡ್ತೋಗಿ. ಸಬ್ ಇನ್ಸ್ಪೆಕ್ಟರ್ಗೆ ಹಿಂದಿನ ಪ್ರಶ್ನೆ, ಯಾಕಂದರೆ ಪೊಲೀಸ್ ಇಲಾಖೆಯವರು ನಡೆಸುವಂಥ ಒಂದು ಪ್ರಶ್ನೆ ಪತ್ರಿಕೆನ ನಾವು ಸೂಕ್ಷ್ಮವಾಗಿ ಅದನ್ನು ಸಹ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಅದರಲ್ಲಿ ಆಗಿರುವಂಥ GK ಪೇಪರ್ನ ಮಾತ್ರ ನೋಡಿಕೊಂಡ್ರೆ ಸಾಕು, ಪ್ರಬಂಧ ಅವು ಯಾವ ನೋಡೋ ಅವಶ್ಯಕತೆಗಳಿರಲ್ಲ. ಆಮೇಲೆ GKಗೆ ಸಂಬಂಧಪಟ್ಟಾಗೆ ಇನ್ನೊಂದು ಪ್ರಮುಖವಾದ ಪುಸ್ತಕ ಮಿಲೇನಿಯಂ ಸಾಮಾನ್ಯ ಅಧ್ಯಯನ, HRK ಅವರು ಬರೆದಿರುವಂಥದ್ದು. 2020ರದ ಅಪ್ಡೇಟ್ ಸಿಗುತ್ತೆ, ಹಳೆದಿದ್ರೂ ಆಗುತ್ತೆ, ಬಟ್ ಕರೆಂಟ್ ಇವೆಂಟ್ಸ್ಗಳು ಅದರಲ್ಲಿ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಒಂದು ಸಾಮಾನ್ಯ ಮಿಲೇನಿಯಂ ಅಧ್ಯಯನ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಚಾಣಕ್ಯ ಕಣಜನೂ ಸಹ ಉತ್ತಮವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಲ್ಲದೆ ಅಂದರೆ ಇಂಗ್ಲೀಷ್ನಲ್ಲಾದರೆ ಮನೋರಮಾ ಇಯರ್ ಬುಕ್ ಬೆಸ್ಟ್ ಇದೆ. ಆಮೇಲೆ ಕನ್ನಡದ ಇನ್ನೊಂದು ಸುರಾ ಇಯರ್ ಬುಕ್ಕು, ದಿಕ್ಸೂಚಿ, ಯಾವುದಾದ್ರೂ ಆಯ್ತು, ಯಾವುದಾದ್ರು ಒಂದು ತೊಗೊಳ್ಳಿ. ಇದರಲ್ಲಿ ಕರ್ನಾಟಕದ ಜಿಲ್ಲೆಗಳು ಹಾಗೂ ಭಾರತದ ರಾಜ್ಯಗಳಿಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಳನ್ನ ಓದ್ತಾ ಹೋಗಿ ಅಲ್ಲಿನ ವಿಶೇಷತೆಗಳು ಇದರಲ್ಲೆಲ್ಲ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಆಮೇಲೆ ಕನ್ನಡ ಕೈಪಿಡಿಯಲ್ಲಿ ಕೆಲವು ಅಧ್ಯಾಯಗಳಲ್ಲಿ ಆರಂಭಿಕ ಅಂಶಗಳಲ್ಲಿ ಕೆಲವು ವಿಚಾರಗಳನ್ನು ನೀಡ್ತಾ ಹೋಗ್ತಾರೆ. ಸೊ ಅದನ್ನೆಲ್ಲ ಈಗ ರೆಫರ್ ಮಾಡೋದಕ್ಕಾಗಲ್ಲ. ಫಂಡಮೆಂಟಲ್ ಈ ಲಿಮಿಟೆಡ್ ಸೋರ್ಸ್ ಮಾಡಿಕೊಂಡು ಪುನರಾವರ್ತನೆಯನ್ನು ಮಾಡಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರಚಲಿತ ಘಟನೆಗಳು ಮ್ಯಾಗ್ಝಿನ್, 1 ವರ್ಷದ ಮ್ಯಾಗ್ಝಿನು, ಸೆಪ್ಟೆಂಬರ್ 2019ರಿಂದ ಆಗಸ್ಟ್ 2020ರವರೆಗಿನ ಮ್ಯಾಗ್ಝಿನ್ನಲ್ಲಿರುವಂಥ ವಿಚಾರಗಳು. ಕೆಲವು ಮ್ಯಾಗ್ಝಿನ್ಗಳಲ್ಲಿ ಹೇಗೆ ಅಂದರೆ GK ಬೇಸ್ಡ್ ಅಲ್ಲೇ ಕೊಡ್ತಾ ಹೋಗ್ತಾರೆ. ಈಗ ಈ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ ಹೇಳಿರ್ತಾರೆ, ಈ ಪ್ರಶಸ್ತಿ ಹಿನ್ನೆಲೆಯನ್ನು ಸಹ ಕೊಟ್ಟಿರ್ತಾರೆ. ಆ ಹಿನ್ನೆಲೆಯೂ ಸಹ GKಗೆ ಬರುವ ಅಂಶ ಆಗಿರುತ್ತೆ. ಹಾಗಾಗಿ ಆ ಮಾದರಿಯಲ್ಲಿ ನೀವು ಅಧ್ಯಯನ ಮಾಡೋದು ತುಂಬ ಮಹತ್ವವಾಗಿದೆ. ಸೊ ಅಂತಿಮವಾದ ಟಿಪ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 20 ದಿನ ಇದೆ, 20 ದಿನಕ್ಕೆ ಮೊದಲು ನೀವು ಹಾಕೋಬೇಕಾಗಿದ್ದು ಟೈಮ್ ಟೇಬಲ್. ಅಷ್ಟು ಸಬ್ಜೆಕ್ಟ್ನಲ್ಲಿ ಯಾವ ದಿನ ಯಾವುದಿಗೆ ಎಷ್ಟು ಟೈಮ್ ಕೊಡಬೇಕು, ಮೆಂಟಲ್ ಅಬಿಲಿಟಿನ ಡೈಲಿ ಮಾಡಬೇಕು. 1 ಅವರ್ ಅಥವಾ 2 ಅವರ್ಸ್ ಮೆಂಟಲ್ ಅಬಿಲಿಟಿ ಟೈಮ್ ಇಟ್ಕೋಬೇಕು ಅಂತ ಅಂದ್ಕೊಳ್ಳಿ. ಯಾಕಂದರೆ ಒಂದೊಂದು ಪ್ರಶ್ನೆನೂ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಪ್ರಶ್ನೆನೂ ಲೈಫ್ ಟೈಮ್ ಆಗುತ್ತೆ. ಯಾಕಂದರೆ ನೆಗೆಟಿವ್ ಇರೋದ್ರಿಂದ ನೀವು ಎಲ್ಲಿವರೆಗೂ ಅಟೆಂಡ್ ಮಾಡ್ತೀರ ಅನ್ನೋದು ಸಹ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ಪುನರಾವರ್ತನೆ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೀವು ಹೊಸ ವಿಷಯಗಳನ್ನ ಓದೋದನ್ನ ಆಲ್ಮೋಸ್ಟ್ ಕಡಿಮೆ ಮಾಡಬೇಕು. ಆದರೆ ರಿವಿಷನ್ ಇದೆಯಲ್ಲ, ವೆರಿ 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 ಇಂಪಾರ್ಟೆಂಟ್. ನೀವು ಎಷ್ಟು ಸಲ ರಿವಿಷನ್ ಮಾಡ್ತೀರಿ ಅಷ್ಟು ಬಾರಿ ನೆನ್ಪುಳ್ಕೊಳ್ಳುತ್ತೆ. ಆಮೇಲೆ ನಾನು ಹೇಳ್ದಂಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪಾತ್ರ ಪ್ರಧಾನವಾಗಿರುವಂಥದ್ದು. ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ತುಂಬ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಡಿಸ್ಕಷನ್ಸ್ಗಳು ಮಾಡ್ತಾಯಿರ್ತಾರೆ, ಪ್ರಶ್ನೆ ಪತ್ರಿಕೆಗಳು ಹಾಕ್ತಾಯಿರ್ತಾರೆ. ಆಮೇಲೆ ಗೂಗಲ್ ಫಾರ್ಮಲ್ಲಿ ಟೆಸ್ಟ್ಗಳು ಕೊಡ್ತಾರೆ, ಮಾಕ್ ಟೆಸ್ಟ್ಗಳನ್ನ, ಹಲವಾರು ಟೆಸ್ಟ್ಗಳನ್ನ ಫ್ರೀಯಾಗಿ ಉಚಿತವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಹೋದರೆ ನಿಮ್ಗೆ ಅನುಭವ ಬರ್ತಾ ಹೋಗುತ್ತೆ. ಹಲವಾರು ಯೂಟ್ಯೂಬ್ ಚಾನಲ್ಗಳಿದೆ, ನಿಮಗೆ ಬೇಕಾದಲ್ಲಿ ಹಲವಾರು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ವಿಶೇಷವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಯೂಟ್ಯೂಬ್ ಚಾನಲ್ ಇದೆ, ವಿಜಯೀ ಭಾವದಲ್ಲಿ ನಿಮಗೆ ಉತ್ತಮವಾದ ಕ್ಲಾಸ್ಗಳಾಗಿದೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಉತ್ತಮವಾದ ತರಗತಿನೂ ಸಹ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಹೋಗ್ಬೋದು. ಅದು ಎಲ್ಲ ಸಬ್ಜೆಕ್ಟ್ಗೂ ಆಗಿದೆ, ಕಾನ್ಸ್ಟಿಟ್ಯೂಷನ್ಗೆ, ಜಿಯೋಗ್ರಫಿಗೆ, ಮೆಂಟಲ್ ಎಬಿಲಿಟಿಗೆ, ಆಮೇಲೆ ಹಲವಾರು ವಿಚಾರಗಳು, ಭಾರತ ದರ್ಶನ, ಕರ್ನಾಟಕ ದರ್ಶನಕ್ಕೆ ಸಂಬಂಧಪಟ್ಟ ವಿಚಾರಗಳು ಎಲ್ಲ ಸಿಗ್ತಾ ಹೋಗುತ್ತೆ. ಆಮೇಲೆ ಕೆಲವು ವೆಬ್ಸೈಟ್ಗಳಲ್ಲೂ ಸಹ ಕ್ವಶನ್ ಬ್ಯಾಂಕ್ಗಳು ಇರ್ತಾ ಹೋಗುತ್ತೆ, ಅದನ್ನು ಸಹ ಸಾಲ್ವ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್. ಈಗಿರುವಂಥ 20 ದಿನದಲ್ಲಿ ಸಮಯವನ್ನು ವ್ಯರ್ಥ ಮಾಡಿದಾಗೆ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೀವು ತಿಳ್ಕೊಂಡು ಅಧ್ಯಯನ ಮಾಡಿದ್ರೆ ನಿಮ್ಗೆ ಯಶಸ್ವಿ ಆಗ್ತಾ ಹೋಗ್ತೀರಿ. ಮುಂದಿನ ದಿನಗಳಲ್ಲಿ ನಾನು GK ಬಗ್ಗೆನೂ ಸಹ ಇಲ್ಲಿ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. GKನ ನಾವು ಹೇಗೆ ಓದ್ಕೋಬೇಕು ಅನ್ನೋದನ್ನು ಸಹ ಇಲ್ಲಿ ತಿಳಿಸ್ತೀನಿ, ಅದು ಸಹ ನಿಮಗೆ ಸಹಾಯ ಆಗುತ್ತೆ ಅಂದ್ಕೊಳ್ತೀನಿ. ಇದರ ಆಧಾರದ ಮೇಲೆ ನೀವು ಅಂತಿಮವಾದ ಪ್ರಿಪ್ರೇಷನ್ನ ಮಾಡ್ತಾ ಹೋಗಿ ಕೊನೆಯವರೆಗೂ ವಿಶ್ವಾಸವನ್ನು ಬಿಡದ ಹಾಗೆ ಪ್ರಾಮಾಣಿಕ ಪರಿಶ್ರಮ ಹಾಕಿದಲ್ಲಿ ನಿಮಗೆ ಯಶಸ್ವಿ ಗ್ಯಾರಂಟಿ ಇದೆ. ಸತತವಾದ ಅಧ್ಯಯನವನ್ನು ಮಾಡ್ತಾ ಹೋಗಿ 20 ದಿನ ಕಳೆದೋಗೋದು ಗೊತ್ತಾಗಲ್ಲ, ನಂತರ ಪ್ರತಿ ಎಕ್ಸಾಮ್ಗೂ ಸಹ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಯಿತು ಅಂತ ಹೇಳಿದ್ರೆ, ನಾನು ಇತಿಹಾಸದ ಪ್ರಶ್ನೆಗಳನ್ನು, ಪೊಲೀಸ್ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಇತ್ತೀಚಿನ 2019ರವರೆಗೂ ಪ್ರಮುಖವಾದ ಪ್ರಶ್ನೆಗಳನ್ನು ಸಿದ್ಧತೆ ಮಾಡಿದ್ದೀನಿ. ಅದನ್ನು ಸದ್ಯದರಲ್ಲೇ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀನಿ, ಅದನ್ನು ನಿಮಗೆ ರಿವಿಷನ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ನು ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಸೇರಿಲ್ಲ ಅವರೆಲ್ಲ ಸೇರಿಕೊಳ್ಳಿ. ಇನ್ನು ಹಲವಾರು ಮಾಹಿತಿ ಅಥವಾ ಅಪ್ಡೇಟ್ಸ್ಗೆ ನಾನು ತಿಳಿಸ್ತಾ ಹೋಗ್ತೀನಿ.
ಮುಂದಿನ ಒಂದು ಪರೀಕ್ಷೆಗೆ ನಿಮಗೆಲ್ಲ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಏನೇ ವಿಷಯ ಇದ್ದರೂ ನಿಮ್ಮ ಕಾಮೆಂಟ್ನಲ್ಲಿ ತಿಳಿಸ್ತಾ ಹೋಗಿ. ನಿಮಗೆ ಯಾವ ಎಕ್ಸಾಮಿಗೆ ಓದಬೇಕು ಅನ್ನೋದನ್ನ ಅದಕ್ಕೆ ಒಂದು ನಿಮಗೆ ಮಾರ್ಗದರ್ಶನ ನೀಡ್ತಾ ಹೋಗ್ತೀನಿ. ಏನೇ ಒಂದು ಪಾಸಿಟಿವ್ ನೆಗೆಟಿವ್ ನೀವು ಮುಕ್ತವಾಗಿ ವ್ಯಕ್ತಪಡಿಸ್ಕೋಬೋದು. ಧನ್ಯವಾದಗಳು ಸ್ನೇಹಿತರೆ.